ಹಸಿರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಘೋಷವಾಕ್ಯದೊಂದಿಗೆ ಕರ್ನಾಟಕ ಸರ್ಕಾರಕ್ಕೆ 50 ವರ್ಷ ತುಂಬಿದ ಸಂಭ್ರಮವನ್ನು ಕನ್ನಡ ಜ್ಯೋತಿ ರಥಯಾತ್ರೆ ಮೂಲಕ ರಾಜ್ಯ ಜನರಿಗೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಹಾಗೂ ಬೆಳೆದು ಬಂದ ಹಾದಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗೌರಿಬಿದನೂರು ತಾಲೂಕು ಮೂಲಕ ಪ್ರವೇಶಿಸಿದ ರಥಯಾತ್ರೆ ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ತಾಲೂಕು ಮುಗಿಸಿ ಇಂದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಪ್ರವೇಶಿಸಿತು. ತಾಲೂಕಿನ ಗಡಿ ಭಾಗ ಪೆರೇಸಂದ್ರದಲ್ಲಿಯೇ ಸ್ವಾಗತಿಸಿಕೊಂಡ ಕನ್ನಡ ಅಭಿಮಾನಿಗಳು, ಅಧಿಕಾರಿಗಳು, ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬಿಬಿ ರಸ್ತೆ, ಎಂಜಿ ರಸ್ತೆ ಹಾಗೂ ವಾಪಸಂದ್ರ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಶಿಡ್ಲಘಟ್ಟ ವೃತ್ತದಲ್ಲಿ ರಚಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮ ತಲುಪಿತು. ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಕರ್ನಾಟಕದ ಇತಿಹಾಸದ ಗತ ವೈಭವವನ್ನು ಸಾರುವ ಕನ್ನಡ ರಥಯಾತ್ರೆಯನ್ನ ಪೆರೇಸಂದ್ರ ಮತ್ತು ಅರೂರು ಪಂಚಾಯಿತಿಗಳಿಂದ ಸ್ವಾಗತಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಗಿದೆ. ಭಾರತ ದೇಶದಲ್ಲಿ ರಾಜ್ಯದ ವೈಭವ ಸಾರುವ ಕರ್ನಾಟಕ ಚರಿತ್ರೆಯನ್ನ ಸಾರುವ ಈ ರಥಯಾತ್ರೆ ಮುಂದಿನ ಪೀಳಿಗೆಗೆ ಜ್ಞಾಪಕದಲ್ಲಿ ಉಳಿಯುವಂತೆ ಮಾಡಿದೆ ಎಂದರು. ಪೆರೇಸಂದ್ರ ಮತ್ತು ಅರೂರು ಗ್ರಾಮ ಪಂಚಾಯಿತಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ ತಾವೆಲ್ಲರೂ ಮತ್ತು ನಮ್ಮ ನಗರ ಭಾಗದಲ್ಲಿ ಆಯೋಜಿಸಿದಂತ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದೀರಾ. ಸೊ ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಭವ್ಯ ಭಾರತದಲ್ಲಿ ನಮ್ಮ ಕನ್ನಡ ಭಾಷೆ ಏನಿದೆ, ಈ ನೆಲ ಜಲ ಭಾಷೆಗೆ ನಾವೆಲ್ಲರೂ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಹೋರಾಡಿ ನಮ್ಮ ಈ ನೆಲನ ಉಳಿಸ್ಕೋಬೇಕು, ಭಾಷೆನ ಪ್ರವರ್ಧಮಾನಕ್ಕೆ ತರಬೇಕು, ನೀರಿನ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವೆಲ್ಲ ಉತ್ತಮವಾದಂತಹ ಕಾಣಿಕೆಗಳನ್ನು ಕೊಡಬೇಕು. ಸಾಹಿತಿ ಕಲ್ವಮಂಜಲಿ ಗೋಪಾಲಗೌಡ ಮಾತನಾಡಿ, ಮುಂಬೈ, ಮದ್ರಾಸು, ಮೈಸೂರು ಸಂಸ್ಥಾನ ಹಾಗೂ ಕೊಡಗು ರಾಜ್ಯಗಳಾಗಿ ಹಂಚಿ ಹೋಗಿದ್ದ ಕರ್ನಾಟಕ ಒಗ್ಗೂಡಿಸಿ ಕರ್ನಾಟಕ ಏಕೀಕರಣಗೊಂಡು 50 ವರ್ಷಗಳಾದ ದಿನದ ವೈಭವವನ್ನು ತಿಳಿದುಕೊಳ್ಳಬೇಕು. 5-6 ಪ್ರಾಂತ್ಯಗಳಾಗಿ ಹಂಚಿ ಹೋಗಿದ್ದ ಕನ್ನಡಿಗರಿಗೆ ಅನ್ಯ ಭಾಷೆಗಳ ಒತ್ತಡದಿಂದ ಜೀವನ ನಡೆಸುವುದೇ ಕಷ್ಟವಾಗಿತ್ತು. ನಮ್ಮ ಕನ್ನಡಿಗರು ಹಂಚಿ ಹೋಗಿದ್ರು. ಅದು ಅಂತಂದ್ರೆ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ ಮತ್ತೆ ಕೊಡಗು ರಾಜ್ಯ. ಮೈಸೂರು ರಾಜ್ಯದಲ್ಲಾದ್ರೂ ಅವ್ರು ನೇರವಾಗಿ ಮಹಾರಾಜರ ಆಡಳಿತ ಇತ್ತು. ಹಾಗಾಗಿ ಕನ್ನಡಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಮಹಾರಾಜರು ಬಹಳ ಇಷ್ಟಪಟ್ಟು ಅನೇಕ ಸಾವಿರಾರು ಶಾಲೆಗಳನ್ನು, ಅಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಇಂಗ್ಲಿಷ್ ಅಧಿಕಾರಿ ಅಲ್ಲಿ ಕನ್ನಡವನ್ನ ಚಾಲನೆಗೊಳಿಸಲು ಪ್ರಯತ್ನ ಮಾಡ್ತಾರೆ. ಅವರೇ WA ರಜಲ್ ಅಂತ. ಅವರು ಕನ್ನಡ ಶಾಲೆಗಳನ್ನು ತೆರೆದು ಈ ಧಾರವಾಡ ಪ್ರದೇಶ ಅಪ್ಪಟ ಕನ್ನಡ ನೆಲ ಅಂತೇಳಿ ಸಾರ್ತಾರೆ. ಕನ್ನಡ ಶಾಲೆಗಳನ್ನು ತೆರೀತಾರೆ. ಅವರಿಗೆ ಒಂದು ರೀತಿಯಲ್ಲಿ ಸಹಕಾರವಾಗಿ ನಿಂತವರು ಡೆಪ್ಯೂಟಿ ಚನ್ನಬಸಪ್ಪನವರು. ಇಂತಹ ಕ್ಲಿಷ್ಟ ಪರಿಸ್ಥಿತಿ ಇರುವಾಗ ಇಂಗ್ಲಿಷ್ ದೊರೆ WA ರಜಲ್ ಅನ್ನುವ ವ್ಯಕ್ತಿ ಮೊಟ್ಟ ಮೊದಲಿಗೆ ಧಾರವಾಡದಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡಿಸುತ್ತಾನೆ ಎಂದರು. ಇಂದಿನ ರಥಯಾತ್ರೆ ಸ್ವಾಗತ ಕಾರ್ಯಕ್ರಮದಲ್ಲಿ ಕಸಾಪ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ, ತಾಲೂಕು ಅಧ್ಯಕ್ಷ ಯಲುವಳ್ಳಿ ಸೊನ್ನೇಗೌಡ, ತಹಶೀಲ್ದಾರ್ ಅನಿಲ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶೇಷಾದ್ರಿ, ನಗರಸಭೆ ಆಯುಕ್ತ ಉಮಾಶಂಕರ್, ನಗರ ಠಾಣೆ PSI ನಂಜುಂಡಯ್ಯ, CDPO ಗಂಗಾಧರಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.